ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರುವಂಥದ್ದು ಈ ಮಾಟ ಮಂತ್ರ ತಂತ್ರಗಳಿಂದ ಕೆಲವ್ರಿಗೆ ಭಾಳ ತೊಂದರೆ ಅನ್ನೋದು ಕೊಡ್ತಾ ಇರ್ತಾರೆ. ತೊಂದರೆ ಹೇಗಿರುತ್ತೆ ಅಂದರೆ ಪಾಪ ಅವ್ರು ಅನುಭವಿಸೋರ್ಗೆ ಅಷ್ಟೇ ಗೊತ್ತು ಆ ನೋವು ಏನು ಅನ್ನೋದು. ದೇಹ ಬಾಧೆಗಳು ಇಡ್ತಾರೆ, ಕೈ ಕಾಲು ಊತ ಬಂದ್ಬಿಡುತ್ತೆ, ಎದ್ದೊಳಕ್ಕಾಗಲ್ಲ, ಮೈ ಕೈ ನೋವೆಲ್ಲ ನೋವು ನೋವು ನೋವು. ಅವ್ರು ಏನು ಮಾತ್ರೆ ಆಗ್ಬೋದು, ಏನು ಎಣ್ಣೆ ಹಾಕಿ ತಿಕ್ಕೋದಾಗ್ಬೋದು, ಮಾಲಿಷ್ ಮಾಡ್ತಾರೆ, ಏನೇನೋ ಮಾಡ್ತಾರೆ, ಏನು ಮಾಡಿದ್ರೂ ಜಗ್ಗಲ್ಲ. ಇದು ಒಂದು ಏನಪ್ಪ ಅಂತಂದರೆ ಈ ಮಾಟ ಮಂತ್ರನ ಕೈ ಕಾಲು ಹಿಡ್ದಿರೋದಕ್ಕೆ ಈ ದುರ್ಗಾ ಪರಮೇಶ್ವರಿ ಯಂತ್ರ ಅಂತ. ಯಾವುದೇ ಮಾಟ ಮಂತ್ರ ಇರ್ಬೋದು, ದುಷ್ಟಶಕ್ತಿಗಳು ಆಗ್ಬೋದು, ಇಂಥ ಗ್ರಹ ದೋಷಗಳು ಅಥವಾ ಏನೋ ಗ್ರಹ ದೋಷಗಳು ಅಂತ ಹೇಳ್ತೀವಿ, ಆ ಗ್ರಹ ದೋಷಗಳಿಂದ ಕೂಡ ಕೆಲವೊಂದು ಇದು ಬರುತ್ತೆ. ಇನ್ನು ಏನಪ್ಪ ಅಂದರೆ ಕೆಲವು ರಾಶಿಗಳಲ್ಲಿ ಕೆಲವೊಂದು ಗ್ರಹಗಳು ತೊಂದರೆ ಕೊಡ್ತವೆ. ಅದು ಕೂಡ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಈ ಒಂದು ಶುಕ್ರ ಅಥವಾ ಒಂದು ಶನಿ ಇರ್ಬೋದು, ರಾಹು ಇರ್ಬೋದು, ಕೇತು ಇರ್ಬೋದು, ಇವೆಲ್ಲ ಕೆಲವ್ರಿಗೆ ಒಂದೊಂದು ರಾಶಿಯಲ್ಲಿ ತೊಂದರೆಗಳು ಕೊಡ್ತಾ ಬರುತ್ತೆ. ಅಥವಾ ಒಂದು ಹಿಮ್ಮುಖವಾಗಿ ನಡೀತಾ ಇರ್ತದೆ, ಅಥವಾ ಅವ್ರಿಗೆ ಉಚ್ಚ ಇದರಲ್ಲಿ ನಡೀತಾ ಇರುತ್ತೆ. ಅಥವಾ ಈ ರಾಹು ಕೇತು ಅಂತ ಇದ್ದರೆ ಅಂದರೆ ಗೊತ್ತಾಯ್ತಲ್ವ, ಅವರು ಏನು ಮಾಡ್ತಾರೆ ನಿಮ್ಗೆ ಗೊತ್ತಿರುತ್ತೆ. ಅಂಥದಕ್ಕೂ ಕೂಡ ಅಂಥದ್ದು ಯಾರಿಗಾದ್ರೂ ನಿಮ್ಮ ಒಂದು ರಾಶಿ ಒಳಗಡೆ ಮೇಷರಾಶಿ, ವೃಷಭ ರಾಶಿ ಈ ಥರ ಏನು ಬರುತ್ತೆ ಅಂಥ ರಾಶಿಗಳಿಗೂ ಕೂಡ ಯಾವ ರಾಶಿಗೆ ಏನು ತೊಂದರೆ ಇದೆ ಅಂತ ಕೂಡ ನಾನು ಹೇಳ್ತೀನಿ. ಆ ಒಂದು ಯಂತ್ರಗಳನ್ನ ಕೂಡ ನೀವು ಮಾಡ್ಕೋಬೋದು. ಮುಂದಿನ ವಿಡಿಯೋದಲ್ಲಿ ಅದನ್ನು ಹೇಳ್ತೀನಿ, ಕಾಯಿರಿ. ಈಗ ಬನ್ನಿ, ಈಗ ನಾವು ಈ ಮಾಟ ಮಂತ್ರ ತಂತ್ರಕ್ಕೆ ಒಳಗಾಗಿರೋ ಅಂಥವ್ರಿಗೆ ಯಾರು ಮಾಡಿಸಿದ್ರೆ ಅಥವಾ ಗ್ರಹ ದೋಷಗಳಿಂದ ಆಗಿದ್ದರೆ ಏನೇ ಆಗಿದ್ದರೂ ಅಂಥವ್ರಿಗೆ ಈ ಒಂದು ಮಂತ್ರ ನೀವು ದುರ್ಗಾ ಪರಮೇಶ್ವರಿ ಯಂತ್ರ ಅಂತ ಅನ್ನೋದಿದು ಭಾಳ ಅದ್ಭುತವಾದಂಥದ್ದು. ಇದನ್ನು ನೀವು ಮಾಡಿಕೊಂಡು ನಿಮ್ಮಲ್ಲಿರೋ ಅಂಥ ನೋವನ್ನ ಶಮನ ಮಾಡ್ಕೋಬೋದು. ಬನ್ನಿ, ಇದಕ್ಕೆಲ್ಲ ಯಾವ ರೀತಿ ಮಾಡ್ಕೊಳ್ಳೋದು ಹೆಂಗೆ ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಯಂತ್ರ ಕೂಡ ಬರುತ್ತೆ, ಮಂತ್ರ ಕೂಡ ನೀವು ಮಾಡ್ಕೋಬೋದು, ಯಂತ್ರ ಕೂಡ ಮಾಡ್ಕೋಬೋದು. ಅದರಲ್ಲಿ ನಿಮಗೆ ಯಾವುದಾಗುತ್ತೋ ಅದನ್ನು ನೀವು ನೋಡ್ಕೋಬೋದು. ನಾನು ಕೊನೆಯದಾಗಿ ಬೇಕಾದರೆ ಅದ್ರದ್ದು ಆ ಟೈಮ್ ಇದ್ದರೆ ಆ ಯಂತ್ರ ಕೂಡ ಕೊಡ್ತೀನಿ. ಮೊದಲು ಈ ಮಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು. ಯಾಕೆ ನಾನು ಇಂಥ ಒಂದು ಒಳ್ಳೊಳ್ಳೆ ಮಂತ್ರಗಳನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಂತಂದರೆ, ಮುಂದಿನ ಒಂದು ಹುಣ್ಣಿಮೆಯಲ್ಲಿ ಗ್ರಹಣ ಇದೆ. ಅದು ಗ್ರಹಣ ನಮ್ಮ ದೇಶದಲ್ಲೆಲ್ಲ ಇದೆ. ಈ ಸರಿ ಗ್ರಹಣ ಇದೆ. ಸೂರ್ಯನ ಗ್ರಹಣ ಇರಲಿಲ್ಲ, ಆದರೆ ಈ ಸರಿ ಬರ್ತಾ ಇರೋವಂಥ ಗ್ರಹಣ ಕೆಲವೊಂದು ರಾಶಿಯವ್ರಿಗೆ ಭಾಳ ತೊಂದರೆ ಕೂಡ ಇದೆ. ಅಂಥವ್ರು ಕೂಡ ಇದನ್ನು ರಾಶಿಯವರಿಗೆ ಮುಂದಿನ ವಿಡಿಯೋದಲ್ಲಿ ನಾನು ಯಾವ್ಯಾವ ರಾಶಿಯವರಿಗೆ ಈ ಗ್ರಹಣಗಳಿಂದ ತೊಂದರೆ ಇದೆ ಅನ್ನೋದು ಕೂಡ ನಾನು ಹೇಳ್ತೀನಿ. ಹಾಗಾಗಿ ಈ ಒಂದು ಮಂತ್ರಗಳನ್ನ ನೀವು ಸಿದ್ಧಿ ಮಾಡಿ ಇಟ್ಕೊಳ್ಳಿ. ಸಿದ್ಧಿ ಮಾಡಿ ಇಟ್ಕೊಂಡಾಗ ಆ ಗ್ರಹಣ ಟೈಮಲ್ಲಿ ನೀವು ಈ ರೀತಿ ಮಂತ್ರಗಳನ್ನ ಹೇಳ್ಕೊಂಡ್ರೆ ನಿಮ್ಮಲ್ಲಿ ಎಷ್ಟೋ ಒಂದು ಈ ಗ್ರಹಣದಿಂದ ತೊಂದರೆ ಇರೋರು ಇರ್ಬೋದು, ಅಥವಾ ಗ್ರಹಗತಿಗಳಿಂದ ತೊಂದರೆ ಇರ್ಬೋದು, ಕೆಲವೊಂದು ಮಾಟ ಮಂತ್ರ ತಂತ್ರಗಳಿಂದ ಇರ್ಬೋದು, ಈ ರೀತಿ ಎಲ್ಲದಕ್ಕೂ ಇದು ಒಂದು ಉಪಯೋಗಕ್ಕೆ ಬರುತ್ತೆ. ಎಲ್ಲದಕ್ಕೂ ಒಂದು ಸಂಜೀವಿನಿ ಅನ್ನೋಂಗೆ ಇದು ಒಂದು ಸಂಜೀವಿನಿ ದುರ್ಗಾ ಮಂತ್ರ ಅಂತಲೇ ಹೇಳಬೇಕಾಗತ್ತೆ. ಈ ಮಂತ್ರನ ನೀವು ಯಾವುದಾದ್ರೂ ಒಂದು ಅದಕ್ಕೆ ಮೊದಲೇ ಹೇಳಿದ್ದೀನಲ್ವ ನಾನು, ಯಂತ್ರ ಕೂಡ ಬರುತ್ತೆ. ಇದಕ್ಕೆ ಬೇಕು ಅಂದರೆ ಯಂತ್ರ ಕೂಡ ಮಾಡ್ಕೋಬೇಕು ಆಗುತ್ತೆ, ಇಲ್ಲಾಂದರೆ ಬರೀ ಮಂತ್ರ ಕೂಡ ಹೇಳ್ಕೊಬೋದು. ಇದಕ್ಕೆ ಬೇಕಾದ್ರೆ ನೀವು ಏನಾದರೂ ಒಂದು ಯಂತ್ರ ಬರ್ಕೊಳ್ತೀವಿ ಅಂದರೆ ಇದಕ್ಕೆ ತಾಮ್ರದ ತಗಡು ಅಥವಾ ಭೋಜಪತ್ರೆ ಗೊತ್ತಲ್ವ, ಭೋಜಪತ್ರೆ ಅಥವಾ ಒಂದು ಬೆಳ್ಳಿ ತಗಡು, ಅದರಲ್ಲಾದ್ರೂ ನೀವು ನಿಮ್ಮ ಶಕ್ತಿ ಅನುಸಾರವಾಗಿ ಇದನ್ನು ಮಾಡ್ಕೋಬೋದು. ನೀವು ಇದನ್ನೆಲ್ಲ ಬರ್ಕೊಂಡು ಇದಕ್ಕೆ ಬೇಕಾಗೋಂಥ ವಸ್ತುಗಳು ಕಸ್ತೂರಿ, ಗೋರೋಜಿನ್ ಎಲ್ಲ ಅಂದರೆ ಒರಿಜಿನಲ್ ಆಗಿರಬೇಕು. ಯಾವುದೋ ಅಂಗಡೀಲಿ 50 ರೂಪಾಯಿ 100 ರೂಪಾಯಿಗೆ ತರೋ ಅಂಥ ಗೋರೋಜಿನ್ ಆಗಲಿ ಕಸ್ತೂರಿ ಆಗಲಿ ಇಲ್ಲಿ ಕೆಲಸಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಅಂಥವೆಲ್ಲ ಮಾಡಿದಾಗ ಸುಮ್ಮನೆ ಸಮಯ ವೇಸ್ಟ್ ಆಗುತ್ತೆ, ನಿಮಗೆ ಯಾವುದೇ ರೀತಿ ಪ್ರತಿಫಲ ಸಿಕ್ಕಲ್ಲ. ಯಾವುದೇ ಮಾಡಿದ್ರೂ ನೀವು ಒರಿಜಿನಲ್ ಆಗಿ ಮಾಡಬೇಕು. ಸರಿಯಾದ ರೀತಿಲಿ ಮಾಡಿದಾಗ ಮತ್ತು ಸರಿಯಾದ ವನಸ್ಪತಿಗಳನ್ನ ಇದಕ್ಕೆ ಹಾಕಿದಾಗ ಇದು ಸರಿಯಾದ ರೀತಿಲಿ ಕೆಲಸ ಮಾಡುತ್ತೆ. ಕಸ್ತೂರಿ, ಗೋರೋಜನ, ನವಸಾಗರ ಗೊತ್ತಿರುತ್ತಲ್ಲ, ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ. ನವಸಾಗರ, ಪಾದರಸ, ಈ ಮೈರಶಿಕಿ, ಎಡಮುರಿ ಮತ್ತು ಬಲಮುರಿ,
ಇವುಗಳನ್ನೆಲ್ಲ ಹಾಕಿ ಆ ತಗಡನ್ನ ಬರೆದು ಇವನ್ನೆಲ್ಲ ಹಾಕಬೇಕು. ಇದನ್ನೆಲ್ಲ ಹಾಕಿ ಅದೇ ಒಂದು ಪೇಸ್ಟ್ ಥರ ಮಾಡಿಕೊಂಡು ಅದರಲ್ಲೇ ಕೂಡ ಈ ಒಂದು ಯಂತ್ರ ಕೂಡ ನೀವು ಬರ್ಕೋಬೋದು. ನಾನು ತೋರಿಸ್ತೀನಿ ಯಂತ್ರ ಕೂಡ ಅದು ಹೇಗೆ ಅಂತ ಅಂದ್ಬಿಟ್ಟು. ಇವೆಲ್ಲ ಹಾಕಿಬಿಟ್ಟು ಇದರೊಳಗಡೆ ಹಾಕಿ ಒಂದು ಬಿಳಿ ಅಥವಾ ಒಂದು ಕಪ್ಪುದು ಹಸಿರು ದಾರ, 3 ಥರದ್ದು ಬಣ್ಣದ ದಾರ ಬರುತ್ತೆ, ಅಥವಾ 5 ಥರದ ದಾರ ಆದರೂ ತೊಗೊಳ್ಳಿ, ಅಥವಾ ಬಿಳಿದು ಕರಿದು ಅಥವಾ ಒಂದು ಹಸಿರುದು ಬಣ್ಣದ್ದು ದಾರದಿಂದ ಈ ಯಂತ್ರವನ್ನು, ಅಂದರೆ ದಾರ ಕಟ್ಕೊಳ್ತೀರ ಆ ದಾರನ ಪಂಚೋಪತ್ ಪೂಜೆ ಮಾಡಿ ಇದಕ್ಕೆ ಒಂದು ಬೆಳ್ಳಿ ತಾಯ್ತದಲ್ಲಿ ಹಾಕಿ ನೀವು ಇದನ್ನು ಪೂಜೆ ಮಾಡಿ ಸಾಂಬ್ರಾಣಿ ಧೂಪ ಎಲ್ಲ ಕೊಟ್ಟು, ಅಂದರೆ ಇದಕ್ಕೆಲ್ಲ ಮಾಮೂಲಿ ನೀವು ದೇವ್ರುಗಳ್ನ ಯಾಕೆ ಪೂಜೆ ಮಾಡಿ ಅದೇ ರೀತಿ ಮಾಡಬೇಕು. ಪೂಜೆ ಎಲ್ಲ ಮಾಡಿ ಒಂದು ಆಂಜನೇಯನ ಅಥವಾ ದತ್ತಾತ್ರೇಯ ಅಥವಾ ಸಾಯಿಬಾಬಾ ಯಾರಾದರೂ ಪರವಾಗಿಲ್ಲ ಆ ದೇವ್ರಿಗೆ ಬರೀ ಇಟ್ಟು ಇದನ್ನು ಪೂಜೆ ಮಾಡಿ ಅದನ್ನು ಮತ್ತೆ ಒಂದು ಬಾರಿ ಈ ಒಂದು ಏನು ನೀವು ನೋಡ್ತಾ ಇದ್ದೀರ ಆ ಮಂತ್ರದಿಂದ ಅಭಿಮಂತ್ರಿಸ್ಬಿಟ್ಟು ಇದನ್ನು 1 ವಾರದವರೆಗೂ ಅಥವಾ 5 ದಿನದವರೆಗೂ ನಿಮ್ಮ ದೇವರ ಬಳಿ ಇಟ್ಟು ಪೂಜೆ ಮಾಡಿ ತದನಂತರ ಇದನ್ನ ಉಪಯೋಗ ಮಾಡ್ಕೋಬೇಕು. ಅಂದರೆ ಯಂತ್ರ ಧಾರಣೆ ಮಾಡ್ಕೋಬೋದು. ಈ ಒಂದು ಯಂತ್ರ ಕೂಡ ಬೇಕು ಅಂತಂದರೆ ನಿಮಗೆ ಆ ಯಂತ್ರ ಕೂಡ ನಾನು ತೋರಿಸ್ತೀನಿ. ಶಿಖರೆ ಈ ಒಂದು ಯಂತ್ರ ಈ ರೀತಿ ಇರುತ್ತೆ ನೋಡಿ. ಈ ರೀತಿ ನೀವು ತಾಮ್ರದ ತಗಡಲ್ಲಾಗಲಿ ಮೊದಲೇ ಹೇಳ್ದಂಗೆ ಭೋಜಪತ್ರಲ್ಲಾಗಲಿ ಇದನ್ನು ಬರ್ಕೋಬೋದು. ಶಕ್ತಿ ಇದ್ದರೆ ಬೆಳ್ಳಿಲಿ ಕೂಡ ಬರ್ಕೋಬೋದು. ಬರೆದು ಇದನ್ನು ಬೆಳ್ಳಿ ತಾಯ್ತದಲ್ಲೇ ಇದನ್ನು ಅದು ಮೊದಲೇ ಏನು ಹೇಳಿದ್ದೀನಲ್ವ ಆ ಒಂದು ವಸ್ತುಗಳನ್ನ ಮೂಲಿಕೆಗಳನ್ನೆಲ್ಲ ಹಾಕಿ ಅದರಲ್ಲಿ ಪೌಡ್ರ್ ಮಾಡಿ ಅದನ್ನು ಅದೇ ಒಂದು ಪೌಡ್ರಲ್ಲಿ ಒಂದು ಪೇಸ್ಟ್ ರೀತಿ ಮಾಡಿ ಇದನ್ನು ಬರ್ಕೋಬೇಕಾಗುತ್ತೆ. ಅದು ನೀವು ಇದನ್ನು ಈ ಗ್ರಹಣ ಟೈಮಲ್ಲಾದರೂ ಮಾಡ್ಬೋದು, ಅಥವಾ ಭಾನುವಾರ ಅಥವಾ ಗುರುವಾರಗಳಲ್ಲಿ ಅಥವಾ ಪುಷ್ಯ ನಕ್ಷತ್ರಗಳಲ್ಲಿ ಹುಣ್ಣಿಮೆಗಳ ಅಮಾವಾಸ್ಯೆಗಳಲ್ಲಿ ಕೂಡ ಇದನ್ನು ತಯಾರು ಮಾಡ್ಬೋದು. ಅಂದರೆ ಇದು ಅಷ್ಟು ಒಂದು ಅದ್ಭುತ, ಎಂಥ ಮಾಟ ಮಂತ್ರದಿಂದ ದೇಹದಲ್ಲಿ ಜರ್ಜಿತರಾಗಿದ್ದರೂ ಕೂಡ ಈ ಒಂದು ಯಂತ್ರ ಅಥವಾ ಒಂದು ಮಂತ್ರದಿಂದ, ಬರೀ ಮಂತ್ರ ಹೇಳ್ಕೊಂಡ್ರೂ ಕೂಡ ಅವರು ಕಟ್ಟುಗಳು ಎಷ್ಟೋ ಹೊರಟೋಗುತ್ತೆ. ಕೆಲವ್ರಿಗೆ ಕಟ್ಟು ಹಾಕಿರ್ತಾರೆ ನೋಡಿ, ಅವ್ರಿಗೆ ಯಾವ ಕೆಲಸ ಆಗಬಾರ್ದು, ಏನು ಕೆಲಸ ಹೋದರೂ ಯಾವುದು ಸಕ್ಸಸ್ ಆಗಬಾರ್ದು, ಎಲ್ಲ ಕೆಲಸಗಳು ಕಟ್ಟಾಗಬೇಕು, ಹಣಕಾಸು ಸೇರಬಾರ್ದು, ಇಂಪ್ರೂವ್ಮೆಂಟ್ ಆಗಬಾರ್ದು, ಈ ರೀತಿ ನಾನಾ ಥರ ಹಾಕಿರ್ತಾರೆ. ಹಿಂಗಾದಾಗ ಏನಾಗುತ್ತೆ, ಅವ್ರಿಗೆ ಆ ರೀತಿ ತೊಂದರೆಗಳಾಗುತ್ತೆ. ಅದರಿಂದ ಬೇಕಾದವರು ಯಂತ್ರ ಮಾಡಾಕೋಬೋದು. ಇಲ್ಲ ನಾವು ಮಂತ್ರದಾನೇ ಹೇಳ್ಕೊಳ್ತೀವಿ ಅಂದರೆ ಮಂತ್ರ ಕೂಡ ಹೇಳಿ ಸಿದ್ಧಿ ಮಾಡ್ಕೋಬೋದು. ಮಂತ್ರ ಎಷ್ಟು ಹೇಳಬೇಕು ಅಂದರೆ ನಿಮಗೆ ಸೇರಿದು ಮಿನಿಮಮ್ ಇದು 1008 ಸಾರಿ ಆದರೂ ಹೇಳಬೇಕಾಗುತ್ತೆ. ಅದ್ರ ಮೇಲೆ ಇನ್ನೂ ಹೆಚ್ಚಿಗೆ ಹೇಳ್ತೀನಿ ಅಂದರೆ ಇನ್ನೂ ಪವರ್ಫುಲ್ ಆಗುತ್ತೆ. ಇದಕ್ಕೆ ಮಂತ್ರಕ್ಕೆ ಇಷ್ಟೇ ಅಷ್ಟೇ ಅನ್ನೋದಿಲ್ಲ, ಇದು ಕಮ್ಮಿ ಅಂದರೂ 1008 ಹೇಳಬೇಕು. ಅದರ ಮೇಲೆ ನೀವು ಎಷ್ಟು ಹೇಳಿದ್ರೂ ನಿಮಗೆ ಒಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಂತ್ರ ಬೇಕಾದವರು ಕೂಡ ಇದೇ ಮಂತ್ರನೇ ಹೇಳಬೇಕಾಗುತ್ತೆ. ಯಂತ್ರ ಮಾಡಲಿಕ್ಕೆ ಬರಲ್ಲ ನಮಗೆ ಅಥವಾ ಆಗಲ್ಲ ಅನ್ನೋರು ಕೂಡ ಈ ಒಂದು ಇದು ಹೇಳ್ಕೊಂಡು ಅದರಲ್ಲಿ ಭಸ್ಮ ಆಗಲಿ ನಿಂಬೆಹಣ್ಣಾಗಲಿ ಇಟ್ಟು ಆ ಮಂತ್ರ ಅದನ್ನೇ ಒಂದು ಇದು ಮಾಡಿ ನಿವಿಳಿಸ್ಕೊಂಡು ತುಳಿದ್ರೂ ಕೂಡ ನಿಮಗೆ ಆ ದೇಹದಲ್ಲಿರೋವಂಥ ಬಾಧೆ ದೂರ ಆಗುತ್ತೆ. ವೀಕ್ಷಕರ, ಇದು ನೋಡಿದ್ದೀರಲ್ವ, ಈ ಒಂದು ವಿಧಾನ ನಿಮಗೆಲ್ಲದಕ್ಕೂ ಭಾಳ ಎಲ್ಲ ಕೆಲಸಕ್ಕೂ ಬರುತ್ತೆ ಅಂದ್ಕೊಂಡಿದ್ದೀನಿ. ಇದನ್ನು ತಯಾರು ಮಾಡಿಕೊಂಡು ನಿಮ್ಮ ಒಂದು ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಮಾಮೂಲಿ ಹಂಗೆ ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.